ಯತಾತ್ಮನಾ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಯಾರ ಕೈಯಲ್ಲಿ ಈ ಮನಸ್ಸನ್ನು ಸಂಯಮಕ್ಕೆ ತಗೊಳಕ್ಕಾಗದೆ ಯೋಗವನ್ನು ಮಾಡಲು ಶುರು ಮಾಡ್ತಾರೋ ಅವರ ಕೈಯಲ್ಲಿ ಅದು ಕಷ್ಟ ಸಾಧ್ಯ. ಅದೇ ಅವರು ಅವರ ಆತ್ಮ ಮತ್ತು ಇಂದ್ರಿಯಗಳ ಚಪಲತೆಯನ್ನು ಸಂಯಮದಲ್ಲಿ ಇಟ್ಕೊಂಡು ಅವರ ಆಸೆ ಮತ್ತು ಕಾಮವನ್ನು ಬಿಟ್ಟರೆ ಆಗ ಅವರು ಈ ಯೋಗವನ್ನು ಮಾಡಲು ಸಾಧ್ಯ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ. ಇದರಲ್ಲಿ ಹೇಳಿರೋ ಪ್ರಕಾರ ಯೋಗದಲ್ಲಿ ಒಟ್ಟು 4 ಹಂತ ಬರುತ್ತೆ. ಮೊದಲನೇದು ಯೋಗ ಅಭ್ಯಾಸ ಮಾಡಬೇಕು. ಅಂದರೆ ಈ ಮನಸ್ಸನ್ನು ಸಂಯಮಕ್ಕೆ ತಗೊಳ್ಳೋದನ್ನು ಫಸ್ಟು ಪ್ರಯತ್ನ ಮಾಡಿ ಸತತವಾಗಿ ಮಾಡೋದನ್ನು ಶುರು ಮಾಡಬೇಕು. ನಂತರ ಯೋಗ ಮಾಡಬೇಕಾದ್ರೆ ಈ ಜ್ಞಾನವನ್ನು ಪಡೆಯೋದು. ಅಂದರೆ 4 ಥರ ಸಮದರ್ಶನದ ಬಗ್ಗೆ ಹೇಳಿದ್ನಲ್ಲ, ಎಲ್ಲರೂ ಒಂದೇ ಅನ್ನುವ ವಿಷಯವನ್ನು ಅರಿಯೋದು. ನಂತರ ಈ ಯೋಗದ ಸಾಧನೆಯನ್ನು ಮಾಡೋದು. ಅಂದರೆ ಅಭ್ಯಾಸದೊಟ್ಟಿಗೆ ವೈರಾಗ್ಯವನ್ನು, ಅಂದರೆ ಆಸೆ ಮತ್ತು ಕಾಮವನ್ನು ಬಿಟ್ಟು ಬಾಳೋದಿದೆಯಲ್ಲ, ಅದನ್ನು ಸತತವಾಗಿ ಮಾಡಿ 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 ಅದನ್ನು ಹ್ಯಾಬಿಟ್ ಮಾಡ್ಕೊಳ್ಳೋದು. ಇನ್ನು ಇವೆಲ್ಲ ಸಾಧಿಸಿದ್ರೆ 4ನೇ ಹಂತ ಬಂದು ಯೋಗ ಸಿದ್ಧಿ ಅಂತ ಆಗುತ್ತೆ. ಅಂದರೆ ಅಲ್ಲಿ ನಾವು ಸ್ಟ್ಯಾಂಡರ್ಡೈಸನ್ನು ಪಡಿಬೋದು ಅಂತ ಇಲ್ಲಿ ಹೇಳಿದ್ದಾರೆ.